ಲೋ ಬಜೆಟ್ ಗಾಡಿ ಬೇಕಾ? ಸುಂಕದಕಟ್ಟೆ ಮಾಗಡಿ ಮೇನ್ ರೋಡ್ ವಿಘ್ನೇಶ್ವರ ನಗರ ಬಸ್ ಸ್ಟ್ಯಾಂಡ್ ಬನ್ನಿ. ಇಲ್ಲಿ ನೋಡೋಣ ಬರೀ 65,000. ಅಲ್ಲಿ ನೋಡಿ 70,000. ಪುಸ್ಟಾರ್ಟ್ ಬಟನ್ ಬೇಕಾ? 1,99,000 ಅಷ್ಟೇನೆ. ಅಲ್ಲಿ ನೋಡಿ XUV 500 ಎರಡೆರಡು ಇದೆ. ಎಲ್ಲ ಚಾನ್ಸ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಬಾಳೋಣ ಅಣ್ಣ, ಲೋನ್ಗೆ ಹೋಯ್ತೀರಾ? ಬಾಳೋಣ ಬರೀ 50,000 ಇಂದ 60,000 ಡೌನ್ ಪೇಮೆಂಟ್ ತೊಗೊಂಬರೋಣ. ಎಷ್ಟು ಗಾಡಿಗೆ ಲೋನ್ ಆಗುತ್ತೋ ಅಷ್ಟು ಗಾಡಿಗೂ ಮಾಡ್ಕೊಡ್ತೀನಿ. ಎಲ್ಲಿ ಬರಬೇಕು? DR ಕಾರ್ ಲೈನ್ಸು, ಸುಂಕದಕಟ್ಟೆ ಮೇನ್ ರೋಡು, ವಿಘ್ನೇಶ್ವರ ನಗರ ಬಸ್ ಸ್ಟ್ಯಾಂಡ್ ಆಪೋಸಿಟ್. ಅಣ್ಣ ಅಲ್ಲೇ ನೋಡಿ ಬಸ್ ಸ್ಟ್ಯಾಂಡ್ ಕಾಡ್ತಾ ಇದೆ, ಅಲ್ಲೇ ಬರಬೇಕು. ಅದೇ ವಿಘ್ನೇಶ್ವರ ನಗರ ಬಸ್ ಸ್ಟ್ಯಾಂಡ್. ಫಸ್ಟ್ ಆಲ್ಮೋಸ್ಟ್ 3 months ಆಯಿತು ವಿಡಿಯೋ ಮಾಡಿ. DR ಕಾರ್ಸು. DR ಕಾರ್ ಅಂದರೆ ಅಡ್ರೆಸ್ಸು ನಿಮಗೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ. ಇಲ್ಲಿ ನಿಮಗೆ ಕಮ್ಮಿ ಓಡಿರೋ ಗಾಡಿಗಳು ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೆಂಗಿದ್ದೀರಾ? ಸಕ್ಕತ್ತಾಯಿದ್ದೀನಿ ಸರ್. DR ಕಾರ್ಸ್ ಓಪನ್ ಆಗಿ ಆಲ್ಮೋಸ್ಟ್ 4 months ಆಯ್ತು ಅನ್ಕೋತೀನಿ. 6 months ಆಯ್ತು ಸರ್. 6 months ಇಷ್ಟು ಬೇಕಾಯ್ತಾ? ಇಷ್ಟು ಬೇಕಾಗೋಯ್ತು ಸರ್. ಆಲ್ಮೋಸ್ಟ್ ಒಂದು 12-13 ಗಾಡಿಗಳಿಂದ ವಿಡಿಯೋ ಮಾಡಿದ್ವಿ. ಈಗ ಎಷ್ಟು ಗಾಡಿಗಳು ನೋಡೋಕೆ ಸಿಗುತ್ತೆ? ಅಣ್ಣ ಒಂದು 25 ಗಾಡಿ ನೋಡೋಕೆ ಸಿಗುತ್ತಣ್ಣ ಇವಾಗ. 25 ಗಾಡಿಗಳು. DR ಕಾರ್ಸ್ ಅಡ್ರೆಸ್ಸು ಅಣ್ಣ ಸುಂಕದಕಟ್ಟೆ ಮೇನ್ ರೋಡು, ವಿಘ್ನೇಶ್ವರ ನಗರ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಣ್ಣ. ಇದೇ ಬಸ್ ಸ್ಟಾಪ್? ಇದೇ ಬಸ್ ಸ್ಟಾಪ್. ಓಕೆ, ವಿಘ್ನೇಶ್ವರ ಬಸ್ ಸ್ಟಾಪ್ ಇಂದ ಜಸ್ಟ್ ಪಕ್ಕದಲ್ಲೇ ಇದೆ ಅಂತ. ಹೌದಣ್ಣ, ಮಾಗಡಿ ಮೇನ್ ರೋಡು, ಸುಂಕದಕಟ್ಟೆ, ವಿಘ್ನೇಶ್ವರ ನಗರ. ಇದು ಮಾಗಡಿ ಮೇನ್ ರೋಡು. ಮಾಗಡಿ ಮೇನ್ ರೋಡ್ ಅದಣ್ಣ, ಆ ಕಡೆ ಮಾಗಡಿ ಮೇನ್ ರೋಡ್ ಬರುತ್ತೆ. ಹೌದು. ಓಕೆ, ಇದು ವಿಘ್ನೇಶ್ವರ ಬಸ್ ಸ್ಟಾಪ್ ಇಲ್ಲಿ ಬರುತ್ತೆ ಕಾರ್ನರ್ ಅಲ್ಲೇ. ನಿಮಗೆ DR ಕಾರ್ ಲಿಂಕ್ಸ್ ಅಂತ ನಿಮಗೆ ಬೋರ್ಡ್ ಕಾಣ್ತಿರುತ್ತೆ ಅಂತ ಹೇಳ್ಬೋದು. ಲೋನ್ ಅಂತ ಹೋಗೋದ್ರೆ ಎಷ್ಟಕ್ಕೆ ಲೋನ್ ಆಗುತ್ತೆ? ಯಾವ್ದು ಮಾಡೆಲ್ನ ಲೋನ್ ಆಗುತ್ತೆ? ಅಣ್ಣ 13 ಮೇಲೆ ಎಲ್ಲದಕ್ಕೂ ಲೋನ್ ಆಗುತ್ತೆ ಅಣ್ಣ. 13 ಇಂದ ಎಲ್ಲ ಲೋನ್ ಆಗುತ್ತೆ. ಹೌದಾ? ಆ್ಯಂಡ್ ಫಸ್ಟ್ ಗಾಡಿ ಹೋಗೋದಾದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಬೇಡೋ ಗಾಡಿ ಅಂತ ಹೇಳ್ಬೋದು. ಇದು ಆಪಲ್ ಶೇಪ್ ಅಣ್ಣ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 18 ಸಿಂಗಲ್ ಓನರು. VXI ಅಣ್ಣ. VXI ಓಡಿರೋದು ಸಿಂಗಲ್ ಓನರು. ಸಿಂಗಲ್ ಓನರ್ ಅಣ್ಣ. ಪ್ರೈಸಿಂಗು ಅಣ್ಣ 5,45,000 ಮಾಡ್ಕೊಡೋಣ ಅಣ್ಣ. 18 ಮಾಡಲ್. 18 ಮಾಡಲು 5,45,000. 5,45,000. 5,45,000ಕ್ಕೆ VXI ಆಪಲ್ ಶೇಪು ಸ್ವಿಫ್ಟ್ ಸಿಕ್ತಿರೋದು. 45,000 ಡೌನ್ ಪೇಮೆಂಟ್. 45 ಇಂದ 65,000 ಅಣ್ಣ. ಅಷ್ಟೇ. ಓಕೆ, ನೆಕ್ಸ್ಟ್ ಆಲ್ಟೋ ಇರೋದು 2002 ಮಾಡಲ್ ಅಣ್ಣ. ಓಕೆ, ವಿತ್ ಮ್ಯಾಗ್ವಿಲ್ ಇದೆ, ಮ್ಯಾಗ್ ಫಿನಿಶಿಂಗ್ ಬ್ಲ್ಯಾಕ್ ಇದಿದೆ. ಆಫ್ಟರ್ ಮಾರ್ಕೆಟ್ ಇದು ಇದೆ ಹಾಕಿದ್ದಾರೆ. ಓಕೆ, ನೋಡ್ಬೋದು ನೀವು ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್. ನಿಮಗೆ ಇದು ಒಂದು ಸ್ವಲ್ಪ ಸ್ಪೋರ್ಟ್ಸಿ ಲುಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮ್ಯಾಗ್ವಿಲ್ ಕೂಡ ಬಂದಿದೆ ಆಫ್ಟರ್ ಮಾರ್ಕೆಟು. ಅಂಡ್ ಒಂದು ಸ್ವಲ್ಪ ಇದು ಮಾಡಿದಾರಲ್ವಾ ಕಲರ್, ಮ್ಯಾಟ್ ಫಿನಿಶಿಂಗ್ ಬ್ಲ್ಯಾಕ್ ಮಾಡಿ, ಮ್ಯಾಟ್ ಫಿನಿಶಿಂಗ್ ಕಲರ್ ಮಾಡಿದ್ದಾರೆ. ಯಾರು ಹುಡುಕ್ತಿರೋರಿಗೆ ಆಲ್ಟೋ LXI ವೇರಿಯಂಟು ಅಣ್ಣ. LXI ವೇರಿಯಂಟ್. ಪ್ರೈಸಿಂಗು ಬಂದ್ಬಿಟ್ಟು 1,40,000 ಅಣ್ಣ. 1,40,000 ಮಾಡಲು. 2002 ಮಾಡಲು, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್. 2002 ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಕೂಡ ಆಗುತ್ತೆ. ಟೂ. ಓಕೆ, ಸೆಕೆಂಡ್ ಓನರು. ನೆಕ್ಸ್ಟ್ 2012 ಮಾಡಲು ಅಣ್ಣ. ಸೆಕೆಂಡ್ ಓನರ್ ಬ್ರಿಯೋ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. S ವೇರಿಯಂಟಾ? ಹೌದಣ್ಣ, S ವೇರಿಯಂಟ್. ಏರ್ ಬ್ಯಾಗ್ ಬರಲ್ಲ ಆದ್ರೆ. ಏರ್ ಬ್ಯಾಗ್ ಬರಲ್ಲ. ಹೌದು. ಓಕೆ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. ಅಂಡ್ ಸೆಕೆಂಡ್ ಓನರಾ? ಸೆಕೆಂಡ್ ಓನರ್ ಅಣ್ಣ. ಓಕೆ, ಪ್ರೈಸಿಂಗು ಅಣ್ಣ 2,90,000. 2,90,000. ಹೌದಣ್ಣ. ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಣ್ಣ. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಎಸ್ 7 ಸೀಟ್ರು, 8 ಸೀಟ್ರಾ 7 ಸೀಟ್ರಾ? ಅಣ್ಣ 8 ಸೀಟರ್ ವೆಹಿಕಲ್ ಅಣ್ಣ. 8 ಸೀಟ್ರು ಇಂಟರ್ಕೋಲರ್ ಇನೋವಾ ನೋಡ್ತಿದ್ರೆ. V ವೇರಿಯಂಟ್ ಆಗಿರುತ್ತೆ ಅಣ್ಣ. V ವೇರಿಯಂಟ್, ABS, ಏರ್ ಬ್ಯಾಗ್, ಫ್ಯೂಚರ್ ಇರುವಂಥ ಗಾಡಿ ಅಣ್ಣ. ಆಫ್ಟರ್ ಮಾರ್ಕೆಟ್ ನಿಮಗೆ ಇಲ್ಲ, ಕಂಪ್ನಿಯಿಂದ ಬಂದಿರೋದು. ಟೈರ್ ಕೂಡ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಯಾರು 7 ಸೀಟ್ರ್ ನೋಡೋರಿಗೆ ಇನೋವಾ ಚಾನ್ಸ್ ಬೆಲೆ ಅಂತಂದರೆ ಅಣ್ಣ 3 ಲಕ್ಷ ಕೊಟ್ಬಿಡೋಣ ಅಣ್ಣ. ಇನ್ನೊಂದು ಪ್ರೈಸ್ ಏನಾದರೂ ಅಣ್ಣ 3 ಲಕ್ಷ ಅಲ್ಲ, 2,90,000 ಕೊಡೋಣ ಬನ್ನಿ ಅಣ್ಣ. 2,90,000ಕ್ಕೆ ಇನೋವಾ ಸಿಗ್ತಿರೋದು. V ವೇರಿಯಂಟು ಇಂಟರ್ಕೋಲರು. ಬನ್ನಿ, ವಿಸಿಟ್ ಆಗಿ. ಸ್ಲೈಟ್ಲಿ ನೆಗೋಷಿಯಬಲ್ ಏನೋ ಚಾನ್ಸ್ ಇದೆಯಾ? ಇಲ್ಲ ಅಣ್ಣ, 2,90,000 ಫೈನಲ್ ಟು ಫೈನಲ್. ಮತ್ತೊಂದು 7 ಸೀಟರ್ ನೋಡ್ರಿಗೆ ಮಹೀಂದ್ರಾ ಬ್ರ್ಯಾಂಡಲ್ಲಿ XUV W8 2011 ಮಾಡಲು. 11 ಮಾಡಲು. ಓನರ್ ಸರ್? ಅಣ್ಣ 3ನೇ ಓನರ್ ಅಣ್ಣ. ಇದು 3rd ಓನರ್ ಆಗಿರುತ್ತೆ. W8 ವೇರಿಯಂಟು. ಓಡಿರೋದು ಅಂದಾಜು ಅಣ್ಣ 1.5 ಲಕ್ಷ ಓಡಿದೆ. ಸರ್ವಿಸ್ ಹಿಸ್ಟ್ರಿ ಇದೆ ಅಣ್ಣ 162. ಓಕೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸಿಸ್ಟಮ್, ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಲ್ಲ. ಆಫ್ಟರ್ ಮಾರ್ಕೆಟ್ ನಿಮಗೆ ಇದು ಹಾಕಿದ್ದಾರೆ, ಲೆದರ್ ಪಾಲಿಸರಿ ಕೂಡ ಹಾಕಿದ್ದಾರೆ. ನೋಡ್ಬೋದು ಯಾವ ಥರ ಬರುತ್ತೆ. ಆ್ಯಂಡ್ ಗಾಡಿ ಬ್ಯಾಕ್ ಪ್ರೊಫೈಲ್ ತೋರಿಸಿದ್ರೆ ಚೆನ್ನಾಗಿದೆ. ಯಾರಾದರೂ W8 ವೇರಿಯಂಟು XUV 500 ಹುಡುಕ್ತಿರೋರಿಗೆ ಪ್ರೈಸಿಂಗು ಅಣ್ಣ 3,75,000 ಕೊಡೋಣ. ಫೈನಲ್ ಟು ಫೈನಲ್ 3,75,000. ಫೈನಲ್ ಟು ಫೈನಲ್ 3,75,000ಕ್ಕೆ ಮಾಡಲು 11 ಮಾಡಲು W8. ಓಕೆ, ಹಾಗೆ ಇನ್ನೊಂದು ಇನೋವಾ ಇರೋದು. ಇದು ಸಾರಿ XUV 500 W8 ವೇರಿಯಂಟು ಅಣ್ಣ. ಇದು ಬ್ಲ್ಯಾಕ್ ಕಲರ್. ಇದು 3rd ಓನರ್ ಆಗಿದೆ. ಓಕೆ, ಇದು W8 ವೇರಿಯಂಟ್. ಓಕೆ, ಇದು ಪ್ರೈಸಿಂಗ್ ಅಂತ ನೋಡೋದಾದ್ರೆ 4,30,000 ಕೊಡೋಣ ಅಣ್ಣ. ಫೈನಲ್ 4,30,000. 30,000ಕ್ಕೆ 4,30,000ಗೆ W8 ವೇರಿಯಂಟು ಗಾಡಿ ಸಿಕ್ತಿರೋದು. XUV 500 2 ಗಾಡಿಗಳು ಇರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಅಣ್ಣ 2011 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಓಕೆ, 2,40,000 ಫೈನಲ್ ಆಗುತ್ತೆ ಅಣ್ಣ. ಇದು 2011 ಮಾಡಲು. ಹೌದಣ್ಣ. 2,40,000ಕ್ಕೆ ಮ್ಯಾಗ್ನಾ ವೇರಿಯಂಟ್. ಮ್ಯಾಗ್ನಾ ವೇರಿಯಂಟು i10 ಸಿಗ್ತಿರೋದು. ಓಕೆ, ಹಾಗೆ ಇನ್ನೊಂದು ನೆಕ್ಸ್ಟ್ ಇರೋದು ನೆಕ್ಸ್ಟ್ ಇಲ್ಲ ಅಣ್ಣ. ಎಷ್ಟಿಲ್ಲ ಹೇಳಿ? 2011 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. 11 ಮಾಡಲು, ಸಿಂಗಲ್ ಓನರು.
VXI ವೇರಿಯಂಟ್, VX ಅಲ್ಲ LXI ವೇರಿಯಂಟ್, LXI ವೇರಿಯಂಟು. 2 ಡೋರ್ ಪವರ್ ವಿಂಡೋ ಬರುತ್ತೆ. ಓಕೆ, ಟೈರ್ ಕಂಡೀಷನ್ ನೋಡ್ಬೋದು 80% ಟೈರ್ಸ್ ಇದೆ. ಆ್ಯಂಡ್ ಲೆದರ್ ಪಾಲ್ಸರಿ ಇಲ್ಲ, ಫ್ಯಾಬ್ರಿಕ್ ಬಂದಿದೆ. ಯಾರು ಜನ ಎಷ್ಟಿಲ್ಲ ಕಮ್ಮಿ ಪ್ರೈಸಲ್ಲಿ ನೋಡೋಗೆ. ಪ್ರೈಸಿಂಗು ಅಣ್ಣ 1,99,000 ಕೊಡೋಣ ಅಣ್ಣ. 1,99,000. ಅದಲ್ಲೂ ಕಮ್ಮಿ ಮಾಡೋಣ ಅಣ್ಣ, ಇನ್ನೂ 10,000 ಕಮ್ಮಿ ಮಾಡಿ 1,90,000 ಕೊಡೋಣ. 1,90,000ಕ್ಕೆ ಜನ್ ಎಷ್ಟಿಲ್ಲ ಸಿಗ್ತಿರೋದು, ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಮತ್ತೊಂದು ಸ್ಯಾಂಟ್ರಾ ಇರೋದು. ಅಣ್ಣ 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲು. ಓಕೆ, ಬ್ಲ್ಯಾಕ್ ಬ್ಯೂಟಿ. ಬಂದು ಕುತ್ಕೊಂಡು ಮಾತಾಡಿದ್ರೆ 1,30,000 ಆಗುತ್ತೆ. ಫ್ರೆಶ್ FC ಆಗುತ್ತಣ್ಣ. 1,30,000ಕ್ಕೆ 2009 ಮಾಡಲ್. 9 ಮಾಡಲು ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಬನ್ನಿ ವಿಸಿಟ್ ಆಗಿ, ಸ್ಲೈಟ್ಲಿ ನೆಗೋಷಿಯಬಲ್, ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ವೆಹಿಕಲ್ಲು ನಿಸಾನ್ ಬ್ರ್ಯಾಂಡಲ್ಲಿ ನಿಸಾನ್ ಮೈಕ್ರಾ ಅಣ್ಣ. ಮೈಕ್ರಾ ಚಿಕ್ಕ ಗಾಡಿ, ಯಾರು ಸಿಟಿ ಓಡಾಡೋಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನೋಡ್ಬೋದು ಟೈರ್ ಕಂಡೀಷನ್ ಆಲ್ಮೋಸ್ಟ್ 60% ಟೈರ್ಸ್ ಇದೆ. ಇಂಟೀರಿಯರ್ ನಿಮಗೆ ಇದಾಕಿದ್ದಾರೆ, 50% ಟಿಂಟೆಲ್ ಹಾಕಿದೆ. ಸಬ್ಬು ಫಾರು ಆಂಪು, ಬಟನ್ ಸ್ಟಾರ್ಟ್ ವೆಹಿಕಲ್, ಕೀಲೆಸ್ ಎಂಟ್ರಿ, Okay. ಎಲ್ಲ ಫ್ಯೂಚರ್ ಇರುವಂಥ ಗಾಡಿ ಅಣ್ಣ ಇದು. ಪುಷ್ ಬಟನ್ ಸ್ಟಾರ್ಟು. ಪುಷ್ ಬಟನ್ ಸ್ಟಾರ್ಟು. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಅಣ್ಣ, ಪೆಟ್ರೋಲ್ ವೇರಿಯಂಟು. ಪ್ರೈಸಿಂಗು ಅಣ್ಣ ಫ್ರೆಶ್ FC ಮಾಡ್ಕೊಡೋಣ. 199 ಮಾಡ್ಕೊಡೋಣ. 1,99,000ಕ್ಕೆ ಮಾಡಲು 2010 ಮಾಡಲ್. 10 ಮಾಡಲು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ಲು ಟಾಟಾ ಬ್ರ್ಯಾಂಡಲ್ಲಿ ಟಾಟಾ ಇಂಡಿಕಾ. ಟಾಟಾ ವಿಸ್ತಾ ಅಣ್ಣ. ಓಕೆ, ಹೇಳಿ ಮಾಡಲು. ಅಣ್ಣ 2010 ಮಾಡಲು, ಓನರು ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. ಸೆಕೆಂಡ್ ಓನರು. ಫ್ರೆಶ್ ಪೆಟ್ರೋಲು. ಫ್ರೆಶ್ FC ಮಾಡ್ಕೊಡೋಣ. 1,75,000 ಮಾಡ್ಕೊಡೋಣ. 1,75,000. ಅದರಲ್ಲೂ ಸ್ಲೈಸಿ ನೆಗೋಷಿಯಬಲ್ ಆಗುತ್ತಣ್ಣ ಈ ಗಾಡಿಗೆ. ಪೆಟ್ರೋಲ್ ವೇರಿಯಂಟು 1,75,000 ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಟಾಟಾ ವಿಸ್ತಾ ಇಂಡಿಕಾ ಗಾಡಿ ಸಿಗ್ತಿರೋದು. ನೆಕ್ಸ್ಟು ವ್ಯಾಗನಾರ್. ವ್ಯಾಗನಾರ್ ಅಣ್ಣ 2010 ಮಾಡಲು, ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, 1,99,000 ಮಾಡ್ಕೊಡೋಣ. 1,99,000ಕ್ಕೆ 2010 ಮಾಡಲ್. VXI LXI? VXI ಅಣ್ಣ. VXI ವೇರಿಯಂಟ್ ಆಗಿರುತ್ತೆ. 1,99,000ಕ್ಕೆ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರಿ ಕೂಡ ಹಾಕಿದ್ದಾರೆ, ನೋಡ್ಬೋದು. ಯಾರು ಹುಡುಕ್ತಿರೋರಿಗೆ VXI ವೇರಿಯಂಟು ವಿಸಿಟ್ ಆಗಿ, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. ನೆಕ್ಸ್ಟು ಇಯಾನು ಅಣ್ಣ. ಇಯಾನು 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ವೇರಿಯಂಟು ಎರಾನಾ? ಎರಾ ಪ್ಲಸ್ ಅಣ್ಣ. ಎರಾ ಪ್ಲಸ್ ಆಗಿರುತ್ತೆ. ಓಕೆ, 14 ಮಾಡಲ್. 14 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಪ್ರೈಸಿಂಗ್ ಅಂತ ಹೋಗೋದಾದ್ರೆ 249 ಅಣ್ಣ. 2,49,000. 14 ಅಂತಂದ್ರೆ ಲೋನ್ ಆಗುತ್ತಲ್ಲ? ಆರಾಮಾಗಿ ಲೋನ್ ಆಗುತ್ತೆ ಅಣ್ಣ. ಒಂದು 60,000 70,000 ಕ್ಯಾಶ್ ತೊಗೊಂಬರಕ್ಕೆ ಹೇಳಿ. ಖಂಡಿತ. ಪ್ರೊಫೈಲ್ ಚೆನ್ನಾಗಿದೆ, ಆರಾಮಾಗಿ ಒಂದು 2,00,000ವರೆಗೂ ಲೋನೇ ಆಗುತ್ತೆ. ಖಂಡಿತ. ಬರೀ ನಿಮಗೆ ಒಂದು 40,000 ಡೌನ್ ಪೇಮೆಂಟ್ ತೊಗೊಂಬಂದ್ರೆ ಆರಾಮಾಗಿ ಯಾನ್ ತೊಗೊಂಡು ಹೋಗ್ಬೋದು. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಮೋರ್ ದೆನ್ 20 ಮೈಲೇಜ್ ಬರುತ್ತೆ, ಬಿಕಾಸ್ ಚಿಕ್ಕ ಗಾಡಿ ಆಗಿರೋದ್ರಿಂದ. ನೆಕ್ಸ್ಟ್ ಆಲ್ಟೋ ಹೋಗ್ತಿದ್ರೆ ಅಣ್ಣ 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. 800 VXI. ಓಕೆ, 2007 17 ಮಾಡಲು, ಸಿಂಗಲ್ ಸಿಂಗಲ್ ಓನರ್ ಅಣ್ಣ. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಂತ ಹೋಗೋದಾದ್ರೆ ಅಣ್ಣ 2,85,000 ಕೊಡೋಣ ಅಣ್ಣ. 2,85,000. 17 ಅಂತಂದ್ರೆ 0 ಡೌನ್ ಪೇಮೆಂಟ್ ಚಾನ್ಸ್ ಇದೆಯಾ? ಅಣ್ಣ ಆಲ್ಮೋಸ್ಟ್ ಅಣ್ಣ ಒಂದು 20,000-30,000 ಕಟ್ಟೋ ಥರ ಬರ್ಬೋದು ಅಣ್ಣ ಅಷ್ಟೇ. ಓಕೆ, ನನ್ನ ಪ್ರಕಾರ ನೀವು ಬೈಕ್ EMI ಏನು ಕಟ್ತಿರಲ್ಲ ಅದೇ ನೀವು ಕಾರಲ್ಲಿ ತೊಗೊಂಡು EMI ಕಟ್ಬೋದು. ಫಾರ್ ಎಕ್ಸಾಂಪಲ್ ಒಂದು 6,000 7,000 EMI ಬಂದರೆ ಸಾಕು, ಈ ಗಾಡಿ ತೊಗೊಂಡು ಹೋಗ್ಬೋದು. ಸಿವಿಲ್ ಚೆನ್ನಾಗಿದ್ರೆ ಸಾಕು. ಆಲ್ಮೋಸ್ಟ್ 0 ಡೌನ್ ಪೇಮೆಂಟಲ್ಲಿ ಗಾಡಿ ಆಗುತ್ತೆ. ಸಿವಿಲ್ ಆ ಕಡೆ ಈ ಕಡೆ ಆದರೆ ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ ಅಲ್ವಾ? ಹೌದಣ್ಣ. ಓಕೆ, ನೆಕ್ಸ್ಟು ಈ ಕಡೆ ಹೋಗೋದಾದ್ರೆ ಟಾಟಾ ನ್ಯಾನೋ ಹೇಳಿ. ಟಾಟಾ ನ್ಯಾನೋ ಅಣ್ಣ 2011 ಮಾಡಲು, ಓಕೆ, ಥರ್ಡ್ ಓನರ್ ವೆಹಿಕಲ್. ಓಕೆ, ಒಂದು 75,000 ಮಾಡ್ಕೊಡೋಣ ಅಣ್ಣ. ಇನ್ನೊಂದು ಪ್ರೈಸ್ ಏನಾದರೂ 70,000 ಕೊಟ್ಬಿಡೋಣ, ಬಂದ್ಬಿಡೋಣ. 65 ಏನಾದರೂ ಚಾನ್ಸ್ ಇದೆಯಾ? ಚಾನ್ಸ್ 65 ಚಾನ್ಸ್ ಅಣ್ಣ. 65,000. 65,000ಕ್ಕೆ 65,000ಕ್ಕೆ ಟಾಟಾ ನ್ಯಾನೋ 2011 ಮಾಡಲ್ ಸಿಗ್ತಿರೋದು ಅಣ್ಣ. ಟಾಟಾ ಮಾಂಜಾ 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಪೆಟ್ರೋಲಾ ಡೀಸೆಲ್? ಪೆಟ್ರೋಲ್ ಅಣ್ಣ. ಪೆಟ್ರೋಲು. ಪ್ರೈಸಿಂಗ್ ಅಂತ ನೋಡಿದ್ರೆ 199 ಅಣ್ಣ. 1,99,000. 1,99,000 ಅಷ್ಟೇ. 1,99,000. ನಿಮಗೆ ಟಾಟಾ ಬ್ರ್ಯಾಂಡ್ ಅಲ್ಲಿ ಇಂಡಿಗೋ ಇದು ಬೇಕಂತಂದ್ರೆ ಅದು ಡಿಕ್ಕಿ ಇಲ್ಲದೆ ಇರೋ ಗಾಡಿ, ಡಿಕ್ಕಿ ಗಾಡಿ ಬೇಕಂದ್ರೆ ಇದು ಗಾಡಿ, ಎರಡು ಗಾಡಿ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 1,99,000 ಸ್ಲೈಟ್ಲಿ ನೆಗೋಷಿಯಬಲ್. ನೆಕ್ಸ್ಟ್ ಫಿಯಟ್ ಪುಂಟೋ ಅಣ್ಣ 1,99,000 ಮಾಡ್ಕೊಡೋಣ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ABS, ಏರ್ ಬ್ಯಾಗು ಎಲ್ಲ ಫ್ಯೂಚರ್ ಇರೋಂಥ ಗಾಡಿ. 2012 ಮಾಡಲು ಗಾಡಿ. ಪೆಟ್ರೋಲಾ ಡೀಸೆಲ್? ಡೀಸೆಲ್ ಗಾಡಿ ಅಣ್ಣ. ಡೀಸೆಲ್ ವೇರಿಯಂಟ್. 1,99,000. 1,99,000. ಓಕೆ, ಡೀಸೆಲ್ ವೇರಿಯಂಟು ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ. ಗೇಜ್ ಗಾಡಿ ಅಂತ ಹೇಳ್ಬೋದು. ಗಾಡಿ ಚೆನ್ನಾಗಿದೆ. ಸ್ವಿಫ್ಟ್ ಇಂಜಿನ್. ಸ್ವಿಫ್ಟ್ ತಗೊಳ್ಳೋದು ಒಂದೇ, ಇದು ತಗೊಳ್ಳೋದು ಒಂದೇ ಅಣ್ಣ. ಇದೇ ಗಾಡಿ ಸ್ವಿಫ್ಟ್ ಹೋಗ್ತೀನಿ ಅಂದ್ರೆ 3 ಲಕ್ಷ ಬೇಕು. 3 ಲಕ್ಷ ಬೇಕು. 3.4 ಲಕ್ಷ, 340, 380 ಬೇಕು. ಅದು ಮತ್ತೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಮೈಲೇಜ್ ಚೆನ್ನಾಗಿ ಬರ್ತಿದ್ದು. ಓಕೆ ಸರ್, ನೆಕ್ಸ್ಟ್ ಇರೋದು ಫೋರ್ಡ್ ಫಿಗೋ. 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಅಣ್ಣ. ಓಕೆ, 2010 ಮಾಡಲು, ಸೆಕೆಂಡ್ ಓನರು. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೆಹಿಕಲ್ ಅಣ್ಣ. ಪೆಟ್ರೋಲ್ ವೇರಿಯಂಟು. ನಾರ್ಮಲ್ ಮಿಡ್ ವೇರಿಯಂಟ್ ಆಗಿರೋದು. ಮ್ಯಾಗ್ವಿಲ್ ಬರೋದಿಲ್ಲ. AC ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರುತ್ತೆ ಅಷ್ಟೇ. ಪ್ರೈಸಿಂಗು ಅಣ್ಣ 119 ಅಣ್ಣ. ಇದನ್ನು 1,99,000. 1,99,000. ಓಕೆ, ಎಷ್ಟು ನೆಕ್ಸ್ಟ್ ನ್ಯಾನೋ ಇರೋದು ಅಣ್ಣ? ಚಾನ್ಸಲ್ಲಿ ಕೊಟ್ಬಿಡೋಣ. 1,00,000 ಅಲ್ಲ, ಬರೀ 70,000 ಕೊಡೋಣ. ಅದರಲ್ಲೂ AC ಪವರ್ ಸ್ಟೇರಿಂಗ್ ಇರೋವಂಥ ಗಾಡಿ. AC ಪವರ್ ಇರೋವಂಥ ಗಾಡಿ.
ಪ್ರೈಸಿಂಗ್ ಏನೇ 1,70,000 75 ಸಾವಿರ ಅಷ್ಟೇ ಅಣ್ಣ. 75,000 ಅದರಲ್ಲೂ 5 ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಬರೀ 70 ಸಾವಿರ ಕೊಡ್ತೀನಿ. 70,000 ಸಿಗ್ತಿರೋ ಮಾಡಲು 2010 ಮಾಡಲು ಫ್ರೆಶ್ ಎಫ್ಸಿನೂ ಮಾಡ್ಕೊಡ್ತೀನಿ. ನೆಕ್ಸ್ಟ್ i10 ತೋರಿಸಿದ್ರಿ ಸರ್. i10 ಇನ್ನು i20 ಮತ್ತೊಂದಿರೋದು ಹೇಳಿ ಡೀಟೇಲು. ಅಣ್ಣ ಸ್ಪೋರ್ಟ್ಸು ಸೆಕೆಂಡ್ ಓನರ್ ವೆಹಿಕಲ್ ಅಣ್ಣ. ಓಕೆ, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಟೈರ್ ಆಲ್ಮೋಸ್ಟ್ ಹೊಸ ಟೈರ್ಸ್ ಹಾಕ್ತಿದ್ದಾರೆ, ಮ್ಯಾಗ್ವೆಲ್ ಎಲ್ಲ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಒಂದು ಸ್ವಲ್ಪ ಧೂಳಾಗಿದೆ, ಅದೆಲ್ಲ ವಾಶ್ ಮಾಡ್ಕೊಡ್ತಾರೆ. ಆಮೇಲೆ ಪ್ರೈಸಿಂಗ್ ಏನು ಹೇಳ್ತಾರೆ? 12 ಮಾಡಲು 12 ಮಾಡಲ್ ಅಣ್ಣ, ಪ್ರೈಸಿಂಗ್ ಬರೀ 2,90,000 ಅಷ್ಟೇ. 2,90,000ಕ್ಕೆ 12 ಮಾಡಲು ಸೆಕೆಂಡ್ ಓನರು ಸ್ಪೋರ್ಟ್ಸ್ ವೇರಿಯಂಟು i20 ಸಿಗ್ತಿರೋದು.